ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತದಲ್ಲಿ ಭಯಂಕರ ದಾಳಿಯ ಸ್ಕೆಚ್ ಅವರ ಪ್ಲಾನ್ ಎಲ್ಲ ರಿವೀಲ್ ಆಗಿ ಹೆಡೆಮುರಿ ಕಟ್ಟಿದ್ದಾರೆ ನಮ್ಮ ಭದ್ರತಾ ಪಡೆಗಳು. ಆದರೆ ಒಂದು ಕಡೆ ಬ್ಲಾಸ್ಟ್ ಆಗಿ ಇಷ್ಟೆಲ್ಲ ಅನಾಹುತ ಆಗಿರೋದ್ರ ನಡುವೆ ಪಾಕಿಸ್ತಾನದಿಂದ ಒಂದು ಅಚ್ಚರಿಯ ಸುದ್ದಿ ಬ್ಲಾಸ್ಟ್ ಆಗಿದೆ. ಡೆಲ್ಲಿಯಲ್ಲಿ ಏನಾಯ್ತಲ್ಲ, ಕೆಂಪು ಕೋಟೆಯ ಬಳಿ ಅದೇ ಮಾದರಿ ನಮ್ಮ ರೆಡ್ ಫೋರ್ಟ್ ಹತ್ತಿರದಲ್ಲಾದಂತಹ ಬ್ಲಾಸ್ಟ್ ಮಾದರಿಯಲ್ಲೇ ಸೇಮ್ ಟು ಸೇಮ್ ಬ್ಲಾಸ್ಟ್ ಇಸ್ಲಾಮಾಬಾದ್ನಲ್ಲಾಗಿದೆ ಪಾಕಿಸ್ತಾನದಲ್ಲಿ. ಇಲ್ಲಿ 12 ಜನ ಜೀವ ಕಳ್ಕೊಂಡಿದ್ದಾರೆ, ಅಲ್ಲೂ 12 ಜನ ಜೀವ ಕಳ್ಕೊಂಡಿದ್ದಾರೆ. ಕೋಇನ್ಸಿಡೆನ್ಸ್ ಅನ್ನೋ ರೀತಿಯಲ್ಲಿ ನೋಡಿ, ಅದೊಂದು ಅಪ್ಡೇಟ್ ಬರ್ತಾ ಇದೆ ಈಗ, ಅಚ್ಚರಿಗೆ ಕಾರಣ ಆಗಿದೆ. ಅದೂ ಕೂಡ ಇದೇ ರೀತಿಯಲ್ಲಿ ಆತ್ಮಾಹುತಿ ದಾಳಿ ಅನ್ನೋದು ಇನ್ನೂ ಇಂಟ್ರೆಸ್ಟಿಂಗು. ಮತ್ತೊಂದು ಕಡೆ ಬಂಧಿತ ಉಗ್ರ, ಈಗ ಭಾರತ ವ್ಯಾಪಿ ಏನೇನು ಸ್ಕೆಚ್ ಆಗಿತ್ತು ಅನ್ನೋದನ್ನು ನಮ್ಮ ಭದ್ರತಾ ಪಡೆಗಳು ಈಗ ಬರ್ಸ್ಟ್ ಮಾಡಿದ್ದಾರೆ, ಬಂಧಿಸಿದಾರಲ್ಲ. ಬಂಧಿತ ಉಗ್ರ ಬಾಯಿ ಬಿಟ್ಟಿರುವ ಬೆಚ್ಚಿ ಬೀಳಿಸುವಂತಹ ಮಾಹಿತಿ. 10, 100, 1000 ಅಲ್ಲ, ಲಕ್ಷ ಜನರನ್ನು ಬಲಿ ಪಡೆಯುವಂತಹ ಪ್ಲಾನನ್ನು ವಿಫಲಗೊಳಿಸಿದ ನಮ್ಮ ಸೇನೆ. ಮೈ ಜುಮ್ ಅನಿಸುವಂತಹ ಸೀಕ್ರೆಟ್ ಈಗ ಬ್ಲಾಸ್ಟ್ ಆಗಿದೆ, ಅದನ್ನು ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಪಾಕಿಸ್ತಾನದಿಂದ ಬರ್ತಿರುವಂತಹ ಸುದ್ದಿ ಏನು ಅದನ್ನು ನೋಡ್ಬಿಡೋಣ. ಪಾಕಿಸ್ತಾನದಲ್ಲಿ ಭಾರೀ ಸ್ಫೋಟವಾಗಿದೆ. ಸೇಮ್ ದಿಟ್ಟೋ ಆತ್ಮಾಹುತಿ ದಾಳಿ ಪಾಕಿಸ್ತಾನದಲ್ಲಿ ಕೋರ್ಟ್ ಬಳಿ ಆಗಿರುವಂಥ ದಾಳಿ. ಇಸ್ಲಾಮಾಬಾದ್ನ G11 ಏರಿಯಾದಲ್ಲಿ ಬ್ಲಾಸ್ಟ್ ಆಗಿ ಸಿಕ್ಕಾಪಟ್ಟೆ ಜನ ಸೀರಿಯಸ್ ಆಗಿ ಗಾಯಾಳುಗಳಾಗಿದ್ದಾರೆ. ಇದು ಈಗ ಜೋರು ಸುದ್ದಿ ಆಗ್ತಿದೆ. ಪಾಕಿಸ್ತಾನ ಮೀಡಿಯಾಗಳಲ್ಲೂ ಕೂಡ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಯಾಕಂದರೆ ಭಯಂಕರವಾದ ಸ್ಫೋಟ, 6 ಕಿಲೋಮೀಟರ್ ದೂರದ ಜನ ಅಲ್ಲಿ ತನಕ ಜನ ಬೆಚ್ಚಿ ಬಿದ್ದಿದ್ದಾರೆ. ಅಷ್ಟು ದೊಡ್ಡ ಸ್ಫೋಟವಾಗಿದೆ. ಮತ್ತು ಗಮನ ಸೆಳ್ತಿರೋದು ಯಾಕೆ ಅಂತ ಕೇಳಿದ್ರೆ, ಭಾರತದಲ್ಲಿ ಡೆಲ್ಲಿಯಲ್ಲಾಗಿರುವಂತಹ ಸ್ಫೋಟದ ಮಾದರಿಯಲ್ಲಿಯೇ ಆತ್ಮಾಹುತಿ ದಾಳಿ, ಅದೇ ಥರ ಕಾರಲ್ಲಿ ಬ್ಲಾಸ್ಟ್ ಆಗಿರೋದು, ಅಷ್ಟೇ ಜನ ಸತ್ತಿರೋದು. ಇಲ್ಲಿ 12 ಜನ ಸತ್ತಿದ್ದಾರೆ, ಅಲ್ಲೂ 12 ಜನ ಸತ್ತಿದ್ದಾರೆ ಅನ್ನೋದು ವೆರಿ ವೆರಿ ಇಂಟ್ರೆಸ್ಟಿಂಗ್. ಇಸ್ಲಾಮಾಬಾದ್ ಹೈಕೋರ್ಟ್ ಬಳಿ ಕಾರ್ನಲ್ಲಿ ಹೊತ್ತಿ ಉರಿದಿದೆ ಬ್ಲಾಸ್ಟ್ ಆಗಿ. ಅಕ್ಕಪಕ್ಕದ ಒಂದು 3-4 ಕಾರ್ಗಳು ಕೂಡ ಹೊತ್ಕೊಂಡಿವೆ. ಇಲ್ಲಿ ಹೆಂಗಾಯ್ತಲ್ಲ ಅದೇ ರೀತಿಯಲ್ಲಿ ದೆಹಲಿ ಮಾದರಿಯಲ್ಲಿ ಸ್ಫೋಟವಾಗಿರೋದ್ರಿಂದಾಗಿ ಇದು ಇನ್ನೂ ಜಾಸ್ತಿ ಸುದ್ದಿ ಆಗ್ತಾ ಇದೆ, ಹಿಂಗಾಗಿದೆ ಅನ್ನುವಂಥ ವಿಷಯ. ಸೊ ಇಸ್ಲಾಮಾಬಾದ್ನಲ್ಲಿ ಪರಿಸ್ಥಿತಿ ಬಿಗಡಾಯಿಸ್ತಾ ಇದ್ದ ಹಾಗೆ ಖ್ವಾಜಾ ಆಸಿಫ್, ಅಲ್ಲಿನ ರಕ್ಷಣಾ ಸಚಿವ, ಗೊತ್ತು ನಮ್ಮನ್ನು ಯಾರು ಟಾರ್ಗೆಟ್ ಮಾಡ್ತಿದ್ದಾರೆ, ಯಾರ ಮೂಲಕ ಅಟ್ಯಾಕ್ ಮಾಡಿಸ್ತಿದ್ದಾರೆ, ನಾವು ಯುದ್ಧದ ಪರಿಸ್ಥಿತಿಯಲ್ಲಿದ್ದೀವಿ ಇವತ್ತು, ಬಾರ್ಡ್ರಲ್ಲಿ ಯುದ್ಧ ನಡೀತಿಲ್ಲ ಅನ್ನೋದು ಬಿಟ್ಟರೆ ಯುದ್ಧ ನಡೀತಿದೆ ಅನ್ನುವಂಥ ಮಾತುಗಳನ್ನು ಖ್ವಾಜಾ ಆಸಿಫ್ ಆಡಿರೋದು ಇನ್ನೂ ಗಮನ ಸೆಳೆದಿರುವಂಥ ಬೆಳವಣಿಗೆ. ಸೊ ಪಾಕಿಸ್ತಾನದಲ್ಲೂ ಕೂಡ ಇದೇ ಮಾದರಿಯದೊಂದು ಬ್ಲಾಸ್ಟ್ ಆಗಿದೆ, ಅದು ಒಂದು ಅಪ್ಡೇಟು. ಮತ್ತೊಂದು ಕಡೆ ಈಗ ಬಂಧಿತ ಉಗ್ರ ಬಾಯಿ ಬಿಟ್ಟಿರುವಂತಹ ಭಯಂಕರವಾದಂತಹ ಸೀಕ್ರೆಟ್ ಏನದು, ಒಬ್ಬರಲ್ಲ ಇಬ್ಬರಲ್ಲ, ಲಕ್ಷ ಜನರನ್ನ ಬಲಿ ಪಡೆಯುವಂತಹ ಪ್ಲಾನ್ ಹೇಗಾಗಿತ್ತು ನೋಡಿ. ಬಂಧಿತ ಡಾಕ್ಟರ್ ಮೊಯುದ್ದೀನ್ ಸೈಯದ್ ಬಾಯಿ ಬಿಟ್ಟಿರುವಂತಹ ಸ್ಫೋಟಕ ರಹಸ್ಯ. ಈಗಾಗಲೇ 3-4 ಜನ ಡಾಕ್ಟರ್ಸು ಯಾವ ರೀತಿ ಪ್ಲಾನ್ ಮಾಡಿದ್ರು ದೇಶವ್ಯಾಪಿ ಅನ್ನೋದು ನೋಡಿದ್ವಿ. ಈ ಕಾರಲ್ಲಿದ್ದ ಆತ್ಮಾಹುತಿ ದಾಳಿಕೋರ ಡಾಕ್ಟರು ಮತ್ತು ಆ 2900 kg ಗಟ್ಟಲೆ ಸ್ಫೋಟಕಗಳನ್ನು ಸಂಗ್ರಹ ಮಾಡಿಟ್ಕೊಂಡಿದ್ದವನು ಆತನು ಡಾಕ್ಟರು, ಒಬ್ಬಳು ಲೇಡಿ ಡಾಕ್ಟರು, ಜೈಷ್ ಎ ಮೊಹಮ್ಮದ್ ಜೊತೆ ಡೈರೆಕ್ಟ್ ಕನೆಕ್ಷನಲ್ಲಿದ್ದ ಆಕೆ ಶಾಹೀನ್. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಒಬ್ಬೊಬ್ಬರು ಒಂದೊಂದು ಬಗೆಯ ಪ್ಲ್ಯಾನನ್ನು ಮಾಡ್ಕೊಂಡಿದ್ರು. 3-4 ಜನ ಡಾಕ್ಟರ್ಸ್ ಅನ್ನೋದು ರಿವೀಲ್ ಆಗಿದೆಯಲ್ವ, ಈಗ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದಾರಲ್ಲ. ಆ ಪೈಕಿ ಡಾಕ್ಟರ್ ಮೊಯುದ್ದೀನ್ ಸೈಯದ್ನ ಬಾಯಿ ಬಿಡಿಸಿದ್ದಾರೆ. ಏನು ಹೇಳಿದಾನೆ ಗೊತ್ತಾತ, ಈ ರೆಸಿನ್ ವಿಷದ ಬಗ್ಗೆ ಈಗಾಗಲೇ ರಿಪೋರ್ಟ್ಸ್ ಇಟ್ಟಿದ್ದೀವಿ, ಎಲ್ಲ ಕಡೆ ನಿನ್ನೆಯಿಂದ ಸುದ್ದಿ ಆಗ್ತಿದೆ. ಆದರೆ ಅದರ ಮುಂದುವರಿದ ಭಾಗ ಈಗ ಔಟ್ ಆಗಿದೆ. ಆ ಚೀನಾದಲ್ಲಿ ಟ್ರೆಂಡ್ ಆಗಿ ಬಂದಿದ್ದ ಡಾಕ್ಟರು ಈ ರೆಸಿನ್ ಮತ್ತು ಕ್ಯಾಸ್ಟ್ರೋ ಆಯಿಲು ಸ್ಮೆಲ್ ಬರೆದಿರೋ ರೀತಿ ಓಡರ್ಲೆಸ್ ಆಗಿ ಯಾವ ರೀತಿ ಕೆಮಿಕಲ್ ಫಾರ್ಮುಲಾ ರೆಡಿ ಮಾಡಿದ್ದ ಅನ್ನೋದೆಲ್ಲ ನೋಡಿದ್ವಲ್ಲ ಟೆಂಪಲಲ್ಲಿ. ಮತ್ತು ನೀರಿಗೆ ಪ್ರಸಾದಕ್ಕೇ ಮಿಕ್ಸ್ ಮಾಡುವಂತಹ ಪ್ಲ್ಯಾನ್ ಇತ್ತು ಅಂತ 2-3 ರಾಜ್ಯಗಳಲ್ಲಿ, ಡೆಲ್ಲಿ ಮತ್ತು UP ಇಲ್ಲಿ ಸ್ಕೆಚ್ ಹಾಕ್ಕೊಂಡಿದ್ರು ಅವರು. ಈಗ ಆ ರೆಸಿನ್ ವಿಷ ಎಷ್ಟು ಅಪಾಯಕಾರಿ, ಅವ್ರ ಪ್ಲ್ಯಾನ್ ಎಷ್ಟು ದೊಡ್ಡದಿತ್ತು ಅನ್ನೋದು ಗೊತ್ತಾಗ್ತಿದೆ ನೋಡಿ. ಒಂದು ಚೀಟಿಕೆ, ಒಂದು ಡ್ರಾಪ್ ವಿಷ ಹಾಕಿದರೆ 100 ಜನ ಸತ್ತು ಹೋಗ್ತಾರೆ. ಒಂದು ಡ್ರಾಪ್. ಅಂತಹ ವಿಷ ಆತನ ಹತ್ರ 300 kg ಇತ್ತು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 300 kgಯನ್ನು ಸಂಗ್ರಹ ಮಾಡಿಟ್ಕೊಂಡಿದ್ದ.
ಕನಿಷ್ಠ 70 ರಿಂದ 80 ಲಕ್ಷ ಜನರನ್ನು ಬಲಿ ಪಡೆಯೋಕೆ ಬೇಕಾದಂತಹ ವಿಷ. ಅದಷ್ಟು ವಿಷದಲ್ಲಿ ಅಷ್ಟು ಪ್ರಮಾಣ ಕ್ವಾಂಟಿಟಿಲಿ ಹತ್ತಿರ 1 ಕೋಟಿ ಜನರನ್ನು ಬಲಿ ಪಡಿಬಹುದಿತ್ತು ಆತ. ವಿಶೇಷವಾಗಿ ಟಾರ್ಗೆಟ್ ಇದ್ದಿದ್ದು ದೇಗುಲಗಳಲ್ಲಿ ನೀರಿಗೆ ಮಿಕ್ಸ್ ಮಾಡಿಬಿಡೋದು, ಪ್ರಸಾದಕ್ಕೆ ಮಿಕ್ಸ್ ಮಾಡಿಬಿಡೋದು. ಒಂದು ದಿನಕ್ಕೇನೆ ಲಕ್ಷಗಟ್ಟಲೆ ಜನ ಸೇರುವಂತಹ ಟೆಂಪಲ್ಗಳನ್ನು ಟಾರ್ಗೆಟ್ ಮಾಡ್ಕೊಳ್ಳೋದು. ಡೆಲ್ಲಿ, ಲಕ್ನೋ ಈ ಥರ ಅವರ ಟಾರ್ಗೆಟ್ ಇತ್ತು. ಯಾವ ಥರ ಇದೆ ಅಂದರೆ ಈ ಪ್ಲ್ಯಾನು ಕೇಳಿದರೆ ಮೈಯೆಲ್ಲ ಜುಮ್ ಅನ್ನತ್ತೆ. ಅಂತಹ ದಾರಿಗಳನ್ನು ಹುಡುಕೊಂಡಿದ್ರು. ಒಬ್ಬರು ಬ್ಲಾಸ್ಟ್ ಮಾಡೋದು, ಇನ್ನೊಬ್ಬರು ವಿಷ ಹಾಕೋದು, ಈ ರೀತಿಯಲ್ಲಿ ಒಬ್ಬೊಬ್ರದ್ದು ಒಂದೊಂದು ರೀತಿಯಲ್ಲಿ ಲಾರ್ಜ್ ಸ್ಕೇಲ್ ಟೆರರ್ ಅಟ್ಯಾಕ್ ಮಾಡೋದು. ಟಾಕ್ಸಿಕ್ ಕೆಮಿಕಲ್ ಏಜೆಂಟ್ಗಳ ಮೂಲಕ, ವೆಪನ್ಸ್ ಮೂಲಕ ಲಾರ್ಜ್ ಸ್ಕೇಲ್ ಇರಬೇಕು ಈ ಸಲ. 5-10 ಜನ ಅಲ್ಲ ಅನ್ನೋದೇ ಪ್ಲಾನ್ ಆಗಿತ್ತು. ವಿಶೇಷವಾಗಿ ಅಹಮದಾಬಾದು, ಲಕ್ನೋ, ಡೆಲ್ಲಿಯಲ್ಲಿ ದೇವಸ್ಥಾನಗಳನ್ನು ಟಾರ್ಗೆಟ್ ಮಾಡೋದು ಇವರ ಪ್ಲಾನ್ ಆಗಿತ್ತು ಮೊದಲ ಹಂತದಲ್ಲಿ. ಆಮೇಲೆ ವಿವಿಧ ತುಂಬ ಪ್ರಸಿದ್ಧ ದೇವಸ್ಥಾನಗಳನ್ನು ಟಾರ್ಗೆಟ್ ಮಾಡ್ಕೊಂಡು ಬರ್ತಾ ಇದ್ರು. ಅದನ್ನು ಬಾಯಿ ಬಿಟ್ಟಿದ್ದಾನೆ ಆತ. ಹಿಂಗೆ ಪ್ಲಾನ್ ಮಾಡಿದ್ವಿ ನಾವು ಅಂತ ಬಾಯಿ ಬಿಟ್ಟಿದ್ದಾನೆ. ಇಷ್ಟು ಜನರನ್ನು ಸಾಯಿಸುವಂಥ ಪ್ಲಾನ್ ಇತ್ತು. ನಮ್ಮ ಭದ್ರತಾ ಪಡೆಯ ಕಾರ್ಯಾಚರಣೆ ಎಷ್ಟು ದೊಡ್ಡ ಪ್ರಮಾಣದ್ದು ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಲೆಕ್ಕವಿಲ್ಲದಷ್ಟು AK-47ಗಳು ಮತ್ತು ಈ ಸ್ಫೋಟಕಗಳು, ಕೆಮಿಕಲ್ಲು, ವಿಷ ಎಲ್ಲ ವಶಪಡಿಸ್ಕೊಂಡಿದೆ ನಮ್ಮ ಭದ್ರತಾ ಪಡೆ. ಅವರ ಸಂಚನ್ನು ವಿಫಲಗೊಳಿಸುವ ಮೂಲಕ 1 ತಿಂಗಳಲ್ಲಿ 8 ಬೆಚ್ಚಿ ಬೀಳಿಸುವಂತಹ ದಾಳಿ ಪ್ಲ್ಯಾನ್ಗಳನ್ನು ವಿಫಲಗೊಳಿಸಿರೋದು 1-2 ಅಲ್ಲ. ಈಗ ಒಂದು ದುರದೃಷ್ಟವಶಾತ್ ಬ್ಲಾಸ್ಟ್ ಆಗಿ ಹೋಗಿದೆ. ಡೆಲ್ಲಿಯಲ್ಲಿ ಆಗಬಾರ್ದು ಆಗಿಬಿಟ್ಟಿದೆ. ಆದರೆ ಅದರ ಸುತ್ತಮುತ್ತಲಿನ ಪ್ಲ್ಯಾನ್ ಹೇಗಿತ್ತು ಅನ್ನೋದು ರಿವೀಲ್ ಆಗಿದೆ ನೋಡಿ. ಈಗ ಶಾಹೀನ್ ಕೈವಾಡ ಗೊತ್ತಾಗಿದೆ. ಆಕೆ ಭಾರತದಲ್ಲಿ ಮಾಸ್ಟರ್ ಮೈಂಡ್ ಆಗಿದ್ಲು ಲೇಡೀಸ್ ಗ್ರೂಪ್ಗೆ. ಅಂದರೆ ಇತ್ತೀಚೆಗಷ್ಟೇ ಈ ಜೈಷೆ ಮೊಹಮ್ಮದ್ ಲೇಡೀಸ್ ವಿಂಗನ್ನು ಸ್ಟಾರ್ಟ್ ಮಾಡಿದ. ಆತನ ಸಹೋದರಿಯೇ ಅದನ್ನು ಹೆಡ್ ಮಾಡೋ ರೀತಿಯಲ್ಲಿ ಒಂದು ಹೊಸ ವಿಂಗ್ ಶುರುವಾಯಿತು. ಮಹಿಳೆಯರನ್ನೂ ಕೂಡ ಟ್ರೈನ್ ಅಪ್ ಮಾಡೋ ರೀತಿಯಲ್ಲಿ ಶುರುವಾಯ್ತಲ್ವ. ಅದರ ಭಾಗವಾಗಿಯೇ ಭಾರತದಲ್ಲಿ ಕಾರ್ಯಾಚರಿಸ್ತಾ ಇದ್ದು ಶಾಹೀನ್. NIA ಈಗ ಈ ಶಾಹೀನ್ ಅರೆಸ್ಟ್ ಮಾಡಿದೆ. ನಿನ್ನೆ ಉತ್ತರ ಪ್ರದೇಶದ ಫರೀದಾಬಾದ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ. ಉಗ್ರ ಸಂಘಟನೆಗಳಿಗೆ ಈಕೆ ಫಂಡಿಂಗ್ ಮಾಡ್ತಾ ಇದ್ಲು. ದೆಹಲಿ ಕೆಂಪುಕೋಟೆ ಬಳಿ ಬ್ಲಾಸ್ಟ್ ಕೇಸ್ಗೆ ಡೈರೆಕ್ಟ್ ಲಿಂಕ್ ಇದೆ ಅಂತ ಹೇಳಲಾಗ್ತಾ ಇದೆ. ಶಾಹೀನ್ ಮೇಲೆ ಫಂಡಿಂಗ್ ವ್ಯವಸ್ಥೆಯ ಅದನ್ನು ನೋಡ್ಕೊಳ್ತಾ ಇದ್ದಂತಹ ಲಿಂಕ್ ಸಿಕ್ಕಿದೆ. ಈಗ ದೆಹಲಿ ಸೂಸೈಡ್ ಬಾಂಬರ್ ಡಾಕ್ಟರ್ ಉಮರ್ ಜೊತೆಗೆ ನಿನ್ನೆ ಬ್ಲಾಸ್ಟ್ ಮಾಡ್ಕೊಂಡಲ್ಲ, ಆತನ ಜೊತೆಗೆ ಈಕೆ ಡೈರೆಕ್ಟ್ ಲಿಂಕ್ ಇತ್ತು. ವಿದ್ಯಾರ್ಥಿಗಳ ಬ್ರೈನ್ ವಾಶ್ ಮಾಡಿ ಅವರನ್ನು ಕೂಡ ಈ ಕೆಲಸಕ್ಕೆ ಬಳಸ್ಕೊಳ್ತಾ ಇದ್ದ ಕೃತ್ಯವನ್ನು ಈಕೆ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ಲು. ಒಂಥರ ಟ್ರೈನಿಂಗ್ ಕ್ಯಾಂಪು, ರಿಕ್ರೂಟ್ಮೆಂಟ್ ಕ್ಯಾಂಪನ್ನು ಈಕೆ ಹ್ಯಾಂಡಲ್ ಮಾಡ್ತಿದ್ಲು. ಉಗ್ರ ಚಟುವಟಿಕೆಗಳ ಬಗ್ಗೆ ತರಬೇತಿಯನ್ನು ಕೊಡ್ತಾ ಇದ್ಲು. ಜೈಷೆ ಮೊಹಮ್ಮದ್ ಉಗ್ರ ಸಂಘಟನೆ ಜೊತೆಗೆ ನೇರವಾದ ಲಿಂಕ್. ಲೇಡೀಸ್ ವಿಂಗ್ ಅಲ್ಲಿ ಈಕೆನೂ ಒಂದು ಮೇನ್ ಪ್ಲೇಯರು ಭಾರತದಲ್ಲಿ. ಜೈಷ್ ಸಂಘಟನೆ ಭಾರತದಿಂದ ಯುವತಿಯರನ್ನ ನೇಮಕ ಮಾಡ್ತಾ ಇದ್ಲು. ಇಲ್ಲಿ ರಿಕ್ರೂಟ್ಮೆಂಟ್ ಆಕೆಯಿಂದ ಆಗ್ತಿತ್ತು. ಮಹಿಳಾ ಉಗ್ರರ ನೇಮಕಾತಿಯಲ್ಲಿ ಶಾಹೀನ್ ದೊಡ್ಡ ಮಟ್ಟದ ಪಾತ್ರ ವಹಿಸಿದ್ದಾಳೆ ಅನ್ನೋದು ಗೊತ್ತಾಗ್ತಿದೆ. ಈಗ ಜೈಷೆ ಮೊಹಮ್ಮದ್ ಸಂಘಟನೆ ಸಿಕ್ಕಾಪಟ್ಟೆ ಲಾಸ್ ಆಯಿತು ಆಪರೇಷನ್ ಸಿಂಧೂರದಲ್ಲಿ. ಆತನ ಸಹೋದರಿ, ಭಾವ, ಸುಮಾರು ಜನ ಎಲ್ಲ ಅತ್ಯಾಪ್ತರು ತೀರ್ಕೊಂಡ ಮೇಲೆ ಈ ಲೇಡೀಸ್ ವಿಂಗ್ ಮಾಡ್ತೀನಿ ಅಂತ ಹೊರಟಿದ್ದಾನಾತ ಮಸೂದ್ ಅಜರ್. ಈಗ ಭಾರತದಲ್ಲಿ ರಿಕ್ರೂಟ್ಮೆಂಟ್ ಹೆಡ್ ಆಗಿದ್ಲು ಈಕೆ. 30 ರಿಂದ 40 ಲಕ್ಷ ಹಣ ಕಲೆಕ್ಷನ್ ಮಾಡಿದ್ಲಂತೆ. ಎಲ್ಲೆಲ್ಲಿಂದ ಕಲೆಕ್ಟ್ ಮಾಡಿದ್ರು ಏನು ಅನ್ನೋದೆಲ್ಲ ಈಗ ಪತ್ತೆ ಹಚ್ಚುತ್ತಿದ್ದಾರೆ. ಡೆಲ್ಲಿ ಬ್ಲಾಸ್ಟ್ಗೆ ಡೈರೆಕ್ಟ್ ಕನೆಕ್ಷನ್ ಅಂತ. ಸೊ ಈ ಎಲ್ಲ ಸಂಪೂರ್ಣವಾದ ಜಾಲವನ್ನು ನಮ್ಮ ಭದ್ರತಾ ಪಡೆಗಳು ಈಗ ಬರ್ಸ್ಟ್ ಮಾಡಿರೋದು. ಹೇಗೆ ವರ್ಕ್ ಆಗಿತ್ತು ಅನ್ನೋದನ್ನು ಕಂಪ್ಲೀಟ್ ಆಗಿ, ನಿನ್ನೆ ಬ್ಲಾಸ್ಟ್ ಆಗೋಕ್ಕಿಂತ ಮುಂಚೆ ಡೆಲ್ಲಿಲೇನೋ ಆಗತ್ತೆ ಅನ್ನೋ ಸುಳಿವು ಸಿಕ್ಕಿತ್ತು. ಅಲ್ಲೆಲ್ಲ ಮಿಲಿಟ್ರಿ ಸೇನಾಪಡೆಗಳು, ಪೊಲೀಸರು, ಮೀಡಿಯಾಗಳು ಏನೋ ಒಂದು ಸುಳಿವು ಸಿಕ್ಕಿತ್ತು. ಅಲ್ಲಿ ಪರಿಸ್ಥಿತಿ ಬಿಗಡಾಯಿಸಿತ್ತು. ಆದರೆ ಏನು ಅಂತ ಪತ್ತೆ ಹಚ್ಚೋದ್ರ ಒಳಗಡೆ, ಇಂಚಿಂಚನ್ನು ಜಾಲಾಡೋದ್ರ ಒಳಗಡೆ ಹಿಂಗಾಗ್ಬಿಡ್ತು. ಸಂಪೂರ್ಣ ಸರ್ಪಗಾವಲು ಡೆಲ್ಲಿ ಮೆಟ್ರೋ ಬಳಿಯೇ ಬಂದಿತ್ತು ಬ್ಲಾಸ್ಟ್ಗಿಂತ ಮುಂಚೆ ಅನ್ನೋದು ಇನ್ನೂ ಅಚ್ಚರಿಯ ವಿಷಯ. ಅಲ್ಲಿ ಮುಂಚೆ 12-1 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಓಡಾಡಿದವರೆಲ್ಲ ಪೋಸ್ಟ್ ಮಾಡ್ಕೊಂಡಿದ್ರು, ಏನಾಗ್ತಿದೆ ಇವತ್ತು ಡೆಲ್ಲಿಯಲ್ಲಿ, ಏನೋ ಅನ್ಯೂಶುವಲ್ ಇದೆಯಾ, ಏನೋ ದೊಡ್ಡದಾಗೋದಿದೆಯಾ ಅಂತೆಲ್ಲ ಪೋಸ್ಟ್ ಮಾಡ್ಕೊಂಡಿದ್ದು ಈಗ ವೈರಲ್ ಆಗ್ತಾ ಇದೆ. ಸೊ ಅಷ್ಟು ಅಲರ್ಟ್ ಆಗಿದೆ ನಮ್ಮ ಭದ್ರತಾ ಪಡೆಗಳು. 100ಕ್ಕೆ 100ರಷ್ಟು ನಾವು ಶತ್ರುಗಳನ್ನು ಸದೆ ಬಡಿತೀವಿ ಅಂತ ಹೊರಟಿದ್ರು. 99 ಮಾಡಿದ್ದಾರೆ. ಒಂದು ಅನಾಹುತ ಆಗಿಬಿಟ್ಟಿದೆ. ಈಗ ಶತ್ರುಗಳನ್ನು ಉಳಿಸಲ್ಲ, ಈ ಕೃತ್ಯ ಮಾಡಿದವರ ಬೇರು ಕೀಳ್ತೀವಿ ಅನ್ನೋ ಶಪಥವನ್ನು ಮಾಡಿದ್ದಾರೆ ಮೋದಿ. ಭೂತಾನ್ ನೆಲದಲ್ಲಿ ನಿಂತು ಫಸ್ಟ್ ಮೆಸೇಜ್ ಮೋದಿ ಕಡೆಯಿಂದ ಬಂದಿರೋದು, ಒಬ್ಬರನ್ನು ಉಳಿಸಲ್ಲ ನಮ್ಮ ಭದ್ರತಾ ಪಡೆಗಳು,
ಆ ದಾಳಿಯ ಹಿಂದಿನ ಬೇರನ್ನೇ ಕೇಳುತ್ತೆ. ಅಂದರೆ ಅವರನ್ನು ಮಾತ್ರ ಅಲ್ಲ, ಅವರ ಮೂಲವನ್ನೇ ಕೆತ್ತು ಬಿಸಾಕೋದ್ರಲ್ಲಿ ಡೌಟ್ ಇಲ್ಲ. ಅಮಿತ್ ಶಾ ಹೈ ಲೆವೆಲ್ ಮೀಟಿಂಗ್ ಆಗಿದೆ. ಯಾವುದೇ ಕ್ಷಣದಲ್ಲಿ ಭಾರತ ದೊಡ್ಡ ಹೆಜ್ಜೆಯನ್ನ ಇಡಬಹುದು. ಕೆಲವು ದಿನಗಳ ಹಿಂದೆ ರಾಜನಾಥ್ ಸಿಂಗ್ ಅವರು ಹೇಳಿದ್ರು, ಈ ಸಲ ಆಪರೇಷನ್ ಸಿಂಧೂರ ಒಂದು ರೀತಿಯಲ್ಲಿರಲ್ಲ, 2.0 ಶುರು ಆದರೆ ಭೂಪಟದಿಂದ ಪಾಕ್ ಅಳಿಸಿ ಹಾಕಲಾಗುತ್ತೆ ಅಂತ. ಮತ್ತು ಸಿಂಧೂರ್ 2.0 ಎನಿ ಟೈಮ್ ಶುರುವಾಗಬಹುದು ಅಂತ ನಮ್ಮ ಸೇನಾ ಪ್ರಮುಖರೊಬ್ಬರು ಇತ್ತೀಚೆಗಷ್ಟೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸರ್ ಕ್ರೀಕ್ ಏರಿಯಾಗೆ ಸಂಬಂಧಪಟ್ಟಂತೆ ಕರಾಚಿ ಕಟ್ಟಾಗಬಹುದು, ನೆನಪಿರಲಿ ಎನ್ನುವ ಎಚ್ಚರಿಕೆಯು ರಾಜನಾಥ್ ಸಿಂಗ್ ಅವ್ರ ಕಡೆಯಿಂದ ಹೋಗಿತ್ತು. ನರೇಂದ್ರ ಮೋದಿ ಅವರು ನೆಕ್ಸ್ಟ್ ಚಾನ್ಸ್ ನಮ್ಮ ನೌಕಾಪಡೆದು ಅಂತ INS ವಿಕ್ರಾಂತ್ ಅಲ್ಲಿ ನಿಂತು ಗುಡುಗಿದ್ದು ನೆನಪಿದೆ ನಮಗೆ. ಹಾಗಾಗಿ ಈಗ ಪಾಕಿಸ್ತಾನ ಹುಷಾರಾಗಿರಬೇಕಾಗಿದೆ. ಅದರ ಯಾವ ಭಾಗ ಛಿದ್ರವಾಗುತ್ತೆ ಅನ್ನೋದಷ್ಟೇ ಈಗಿರುವಂಥ ಪ್ರಶ್ನೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.